ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅಶು ಕ್ರಿಯೇಷನ್ಸ್. ಪ್ರಾನ್ಸ್ ತೊಗೊಂಡ್ಬಂದಿದ್ದೆ, ಗೀ ರೋಸ್ಟ್ ಮಾಡೋಣ ಅಂತ ಇದ್ದೀನಿ. ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ. ಒಂದು 5 ಬ್ಯಾಡಗೆ ಮೆಣಸಿನ್ಕಾಯಿ ತೊಗೊಳ್ಳಿ, ಒಂದು 5 ಕಾಶ್ಮೀರಿ ಚಿಲ್ಲಿ ಮತ್ತು ಒಂದು 5 ಸೇಲಂ ಮೆಣಸಿನ್ಕಾಯಿ ತೊಗೊಳ್ಳಿ. ಇದನ್ನು ನೀರಲ್ಲಿ ಉಣಿಯಾಕಬೇಕಾಗತ್ತೆ. ಸೊ 1 ಸ್ಪೂನ್ ಧನಿಯಾ ಹಾಕಿ ಇದಕ್ಕೆ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. 1 ಸ್ಪೂನ್ ಪೆಪ್ಪರ್ ಹಾಕಿ, 1 ಸ್ಪೂನ್ ಜೀರಿಗೆ ಹಾಕಿ, ಒಂದು ಹಾಫ್ ಸ್ಪೂನಷ್ಟು ಸಾಸಿವೆ ಹಾಕಿ, ಒಂದು ಸ್ವಲ್ಪ ಮೆಂತ್ಯ ಹಾಕಿ, ಒಂದು ಸಣ್ಣ ಸೈಜಷ್ಟು ಹುಣಸೆಹಣ್ಣು ಹಾಕಿ, ಇದಕ್ಕೆ ಬಿಸಿನೀರನ್ನು ಹಾಕಿ ಒಂದು ಹಾಫ್ ಆನ್ ಅವರು ಹಾಗೆ ನೆನೆಸಿಡಿ. ಇದಕ್ಕೆ ಹಾಗೆ ಗೋಡಂಬಿ ಕೂಡ ಹಾಕ್ಬೋದು ನೀವು. 4 to 5 ಗೋಡಂಬಿ ಸಾಕು. ಇದನ್ನು ನೆನೆಯೋಕ್ಕೆ ಬಿಡಿ. ಮತ್ತು ಇವಾಗ ಪ್ರಾನ್ಸ್ನ ಚೆನ್ನಾಗಿ ತೊಳೆದಿಟ್ಕೊಂಡು ಅದ್ರದ್ದು ಬಾಲ ಎಲ್ಲ ಕಟ್ ಮಾಡಿಕೊಂಡು ಇದಕ್ಕೆ ಒಂದು ಹಾಫ್ ಆನ್ ಅವರ್ ಮತ್ತು ಇದನ್ನು ನೆನೆಸ್ಬೇಕಾಗುತ್ತೆ. 1 ಸ್ಪೂನ್ ಸಾಲ್ಟ್ ಹಾಕ್ಕೊಳ್ಳಿ, ಒಂದು ಅರ್ಧ ಚಮಚದಷ್ಟು ಅರಶಿನ ಹಾಕ್ಕೊಳ್ಳಿ, ಒಂದು ಫುಲ್ ನಿಂಬೆಹಣ್ಣನ್ನ ಹುಳಿ ಬಿಟ್ಕೊಳ್ಳಿ, ನಿಂಬೆಹಣ್ಣು ರಸ. ಇದನ್ನು ಬಿಟ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಅಷ್ಟು, ಒಂದು 20 to 30 ಮಿನಿಟ್ಸ್ ಅಷ್ಟು ನೀವು ಮ್ಯಾರಿನೇಟ್ ಮಾಡ್ಕೊಳ್ಳಿ. ಸೊ ಚೆನ್ನಾಗಿ ಉಪ್ಪು ಹಿಡ್ದಿರುತ್ತೆ ಈ ಥರ ಮಾಡೋದ್ರಿಂದ ಪ್ರಾನ್ಸಿಗೆ. ಒಂದು ಹಾಫ್ ಆನ್ ಅವರ್ ಆದಮೇಲೆ ಒಂದು ನಾನ್ ಸ್ಟಿಕ್ ಪ್ಯಾನ್ ತಗೊಳ್ಳಿ, ಸ್ವಲ್ಪ ಹೀಟ್ ಮಾಡಿಕೊಂಡು 1 ಸ್ಪೂನು ಇಲ್ಲ 2 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ಸೊ ಇದು ಗೀ ರೋಸ್ಟ್ ಆಗಿರೋದ್ರಿಂದ ಇದನ್ನು ತುಪ್ಪದಲ್ಲೇ ನೀವು ಮಾಡಿದ್ರೇ ಚೆನ್ನಾಗಿ ಬರೋದು, ಟೇಸ್ಟು ಸಖತ್ತಾಗಿರುತ್ತೆ. ಸೊ ಇದು ತುಪ್ಪ ಕರಗ ನಂತರ ಮ್ಯಾರಿನೇಟ್ ಮಾಡ್ಕೊಂಡಿರ್ತೀರಲ್ಲ ಪ್ರಾನ್ಸ್ನ, ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ, ಯಾಕಂದರೆ ಬೇಯಬೇಕು ಒಳಗಡೆ ಪ್ರಾನ್ಸು. ಇದೊಂದು 15 ನಿಮಿಷ ಆಗುತ್ತೆ ಬೇಯೋದಕ್ಕೆ. ಸೊ ನೋಡಿ ಹಿಂಗೆ ಹರಡಿಡಿ ಇಟ್ಬಿಟ್ಟು ಬೇಯಿಸ್ಕೊಳ್ಳಿ. ನಂತರ ಇದು ಅರ್ಧ ಗಂಟೆ ಆಗಿ ನಿಂತಿದೆಯಲ್ಲ, ಇದನ್ನು ಗ್ರೈಂಡರ್ಗೆ ಹಾಕ್ಕೊಳ್ಳಿ, ರುಬ್ಕೊಳ್ಳೋಣ ಇದನ್ನು. ಇದ್ರ ಜೊತೆಲಿ ಒಂದು 15ರಿಂದ 16 ಬೆಳ್ಳುಳ್ಳಿ ಹಾಕ್ಕೊಳ್ಳಿ, 1 ಇಂಚು ಶುಂಠಿ ಹಾಕ್ಕೊಳ್ಳಿ. ಸೊ ಇದನ್ನು ಪೇಸ್ಟ್ ಮಾಡ್ಕೊಳ್ಳಿ, ಗ್ರೈಂಡ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಳ್ಳಿ. ಸೊ ಇದು ಹಾಗೆ ಇದು ಪ್ರಾನ್ಸ್ನ ನೋಡಿ. ಪ್ರಾನ್ಸು ಚೆನ್ನಾಗಿ ಕುಕ್ ಆಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಇದು ಪ್ರಾನ್ಸ್ ಎಲ್ಲ ಈ ಥರ ರೌಂಡಕ್ಕಾಗುತ್ತೆ, ಉದ್ದಕ್ಕಿರುತ್ತೆ ಪ್ರಾನ್ಸು. ನಾರ್ಮಲಾಗಿ ನೀವು ಸ್ಟಾರ್ಟಿಂಗ್ ನೋಡಿದಾಗ ನೋಡಿ ಈ ಥರ ಆಗುತ್ತೆ. ಇದಾದ ತಕ್ಷಣ ಆಗಿದೆ ಅಂತ ಅದನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ. ಮತ್ತು ಅದೇ ಪ್ಯಾನಿಗೆ 1 ಸ್ಪೂನ್ ಆಯಿಲ್ ಇಲ್ಲ 1 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ನಾವು ಮಸಾಲೆ ಏನು ರುಬ್ಬಿಟ್ಕೊಂಡಿರ್ತೀರ ಅದನ್ನು ಇವಾಗ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಎಣ್ಣೆಲಿ ಇಲ್ಲ ತುಪ್ಪದಲ್ಲಿ. ಆ್ಯಕ್ಚುಲಿ ಇದು ನಾರ್ಮಲ್ ಆಯಿಲಲ್ಲೂ ಕೂಡ ಮಾಡ್ಬೋದು, ಬಟ್ ಅಷ್ಟು ಟೇಸ್ಟ್ ಬರಲ್ಲ. ತುಪ್ಪ ಹಾಕಿದ್ರೇ ನಿಮಗೆ ಚೆನ್ನಾಗಿ ಸಖತ್ತಾಗಿ ಪ್ರಾನ್ಸು ಟೇಸ್ಟ್ ಆಗಿರುತ್ತೆ. ಸೊ ಇದೇ ಥರ ಒಂದು 10 ಮಿನಿಟ್ಸ್ ಆಗುತ್ತೆ. ಇದು 10 ಆಗಲ್ಲ, ಬಟ್ ಎಣ್ಣೆ ಎಲ್ಲ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ, ತುಪ್ಪ ಎಲ್ಲ. ಆವಾಗ ನಿಮಗೆ ಗೊತ್ತಾಗುತ್ತೆ ಇದು ಖಾರ ಚೆನ್ನಾಗಿ ಕುಕ್ ಆಗಿದೆ ಅಂತ. ಸೊ ಮಧ್ಯ ನೀವು 1 ಸ್ಪೂನ್ ತುಪ್ಪ ಹಾಕ್ಕೊಂಡ್ರೆ ಇದಕ್ಕೆ ಒಳ್ಳೆಯದು. ಆಲ್ಮೋಸ್ಟ್ ನಿಮಗೆ ಹಾಫ್ ಬೌಲ್ ತುಪ್ಪ ಬೇಕಾಗುತ್ತೆ 1 kg ಪ್ರಾನಿಗೆ. ಸೊ ನಾನು ಹಾಫ್ kg ಪ್ರಾನ್ಸ್ ತಂದಿರೋದು. ಸೊ ಒಂದು 1/4ರಿಂದ ಸ್ವಲ್ಪ ಜಾಸ್ತಿ ತುಪ್ಪ ಬೇಕಾಗುತ್ತೆ ಒಂದು ಬೌಲಲ್ಲಿ. ಸೊ ನೋಡಿ ಇವಾಗ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ತಾ ಇದೆ. ಈಗ ಪ್ರಾನ್ಸ್ ಏನು ಫ್ರೈ ಮಾಡ್ಕೊಂಡಿರ್ತೀರ ಇದನ್ನು ಹಾಕ್ಕೊಳ್ಳಿ. ಪ್ರಾನ್ಸ್ ಆಲ್ರೆಡಿ ಬೆಂದಿದೆ, ಸೊ ಹಾಗಾಗಿ ಮಸಾಲೆ ಮಾತ್ರ ಹಿಡಿಬೇಕಾಗಿರೋದ್ರಿಂದ ಒಂದು 10 ನಿಮಿಷ ಈ ಥರ ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ ಆಗಿದೆ ಈ ಥರ. ಅಂಡಿಡ್ಸೋಕೆ ಹೋಗ್ಬೇಡಿ, ಸೀಸೋಕೆ ಹೋಗ್ಬೇಡಿ. ಸೊ ಲೋ ಫ್ಲೇಮಲ್ಲೇ ಮಾಡಿದ್ರೆ ಸಿಯೋ ಚಾನ್ಸಸ್ ಇರಲ್ಲ. ನೋಡಿ ಆವಾಗವಾಗ ಕೈ ಆಡಿಸ್ತಾನೆ ಇರಬೇಕಾಗುತ್ತೆ, ಹಂಗೆ ಬಿಟ್ಬಿಡ್ಬೇಡಿ. ಹೋಟೆಲಷ್ಟೇ ರುಚಿಯಾಗಿ ಇರುತ್ತೆ ಪ್ರಾನ್ಸು. ಆ್ಯಕ್ಚುಲಿ ಪ್ರಾನ್ಸು ತುಂಬ ಜನ ಕಮ್ಮಿ ತಿನ್ನೋದು, ಬಟ್ ಹೆಲ್ತಿಗೂ ಕೂಡ ಇದು ತುಂಬ ಒಳ್ಳೆಯದು. ಸೊ ಮಧ್ಯೆ ಇವಾಗ ಮತ್ತೊಂದು ಸ್ಪೂನ್ ತುಪ್ಪನ ಹಾಕ್ಕೊಳ್ಳಿ. ಹಾಕಿ ಒಂದು 5 ಮಿನಿಟ್ಸ್ ಆದಮೇಲೆ ನೀವು ಕರಿಬೇವನ್ನ ಹಾಕೊಬೋದು. ಎಲ್ಲ ತುಪ್ಪ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ ನೋಡಿ. ಇಂಥ ಟೈಮಲ್ಲಿ ನೀವು ಕರಿಬೇವನ್ನ ಹಾಕ್ಕೊಂಡು ಒಂದು 2 to 3 ಮಿನಿಟ್ಸು ಬಿಡಿ, ಅದು ಚೆನ್ನಾಗಿ ರುಚಿನ ಎಳ್ಕೊಂಡಿರುತ್ತೆ. ಸೊ ಇವಾಗ ಪ್ರಾನ್ ಗೀ ರೋಸ್ಟ್ ರೆಡಿಯಾಗಿದೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.